ಹಾಯ್ ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಸೊ ಮತ್ತೊಂದು ಮೆಂತ್ರ ಹಾಲ್ ಮಾಡ್ಲಿಕತ್ತೀನಿ. ನಾನು ಟ್ರಿಪ್ ಹೊಂಟಿದ್ದೆ, ಎಲ್ಲಿ ಅಂತ ಹೇಳೋದಿಲ್ಲ, ಆಮೇಲೆ ಅಪ್ಡೇಟ್ ಕೊಡ್ತೀನಿಲ್ಲ. ಸೊ ಅವಾಗ ನಿಮ್ಗೆ ಗೊತ್ತಾಗ್ತೈತಿ. ಸೊ ಟ್ರಿಪ್ ಹೋಗೋದಕ್ಕೋಸ್ಕರ ಕೆಲವೊಂದಿಷ್ಟು ಶಾಪಿಂಗ್ ಮಾಡಿದ್ದೆ. ಕುರ್ತಾ ಸೆಟ್ಸ್ ಸೇಮ್ ಅಗೇನ್, ಆಮೇಲೆ ಜ್ಯುವೆಲರೀಸ್ ಎಲ್ಲ ಆರ್ಡರ್ ಮಾಡ್ಕೊಂಡಿದ್ದೆ. ಬಾಕ್ಸ್ ಮಾಡೇನಿ ರೀ, ಎಲ್ಲ ಒಂದು ಸತಿ ನೋಡಿ ಟ್ರೈ ಮಾಡೇನಿ. ಬಿಕಾಸ್ ನಾವು ಇವತ್ತು ಹೋಗ್ಬೇಕೈತಿ, ಇವತ್ತು ಜರ್ನಿ ಸ್ಟಾರ್ಟ್ ಆಗ್ತೈತಿ ನಮ್ದು ನೈಟ್. ಸೊ ಅದಕ್ಕೋಸ್ಕರನ ಮುಂಚೆ ಒಂದು ಸಲ ಟ್ರಯಲ್ ಮಾಡಿ ಹೆಂಗೆ ಆಗ್ತೈತಿ ಅಂತ ಹೇಳಿ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಲ್ಲ. ಸೊ ಅದಕ್ಕೋಸ್ಕರನ ಈಗ ಆಲ್ರೆಡಿ ಟ್ರೈ ಮಾಡಿ, ಅಂದರೆ ಎಲ್ಲ ನೋಡೀನಿ ಈಗ ಆಲ್ರೆಡಿ, ಕೆಲವೊಂದಿಷ್ಟು ಅಷ್ಟೇ ನೋಡಿಲ್ಲ ನಾನು. ಇಷ್ಟೊಂದೆಲ್ಲ ಆರ್ಡ್ರ್ ಮಾಡೇನಿ ರೀ, ಜೊತೆಗೆ ಜ್ಯುವೆಲರೀಸ್ ಅಂತ ಹೇಳಿದ್ನಲ್ಲ. ಸೊ ಈ ಬಾಕ್ಸ್ ಒಳಗೆ ಅದಾವೆ. ಫಸ್ಟಿಗೆ ಎಲ್ಲ ಜ್ಯುವೆಲರೀಸ್ ನೋಡ್ಕೊಂಡು ಬಂದ್ಬಿಡೋನು, ಆಮೇಲೆ ಡ್ರೆಸ್ ನೋಡೋಣಂತ. ಬಾಕ್ಸ್ ತಗೊಂಡು ಬಂದು ನೋಡೋಣಂತ. ನಂಗೆ ಈ ರೀತಿ ದೊಡ್ಡ ಇಯರಿಂಗ್ಸ್ ಸಿಕ್ಕಾವಡೆ ಇಷ್ಟ ಆಗ್ತಾವೆ ರೀ. ಸೊ ಅದಕ್ಕೋಸ್ಕರನ ಇದನ್ನು ಆರ್ಡ್ರ್ ಮಾಡಿದೆ. ಇದ್ರ ಪ್ರೈಸ್ ನಾ ಮೆನ್ಷನ್ ಮಾಡಿರ್ತೀನಿ. ಇವನ್ ನಾ ಇದ್ರದ್ದು ಫೋಟೋನು ಅಟ್ಯಾಚ್ ಮಾಡ್ತೀನಿ, ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ. ಇದು ಸೆಕೆಂಡ್ ಒನ್. ಇದನ್ನೊಂದು ಸತಿ ನಾನು ನಿಮಗೆ ಟ್ರಯಲ್ ಮಾಡ್ತಾ ಇರ್ತೀನಿ ಹೆಂಗೆ ಕಾಣಿಸ್ತೈತಿ ಅಂಥೇಳಿ. ನಾ ಹಾಕ್ಕೊಂಡಿರೋ ಡ್ರೆಸ್ಸಿಗೆ ಅದಕ್ಕೆ ಮ್ಯಾಚ್ ಆಗೋದಿಲ್ಲ, ಬಟ್ ಸೊ ಆಲ್ಮೋಸ್ಟ್ ಇಲ್ಲಿ ತನಕ ಲೆಂತ್ ಬರ್ತೈತಿ, ಬಟ್ ಚಂದವ ಇವ. ಅಷ್ಟು ಲೆವೆಲಿಗೆ ಏನು ವೆಯ್ಟ್ ಇಲ್ಲ. ಓಕೆ ಮ್ಯಾನೇಜ್ ಮಾಡ್ಬೋದು. ಬಟ್ ಒಂದು 3-4 ತಾಸು ಏನು ಇವೆಂಟ್ ಇರ್ತೈತಿ ಅದಷ್ಟು ಮುಗಿಸ್ಕೊಂಡು ಆಮೇಲೆ ತೆಗೆದುಬಿಡಿದ್ರಿ. ನೆಕ್ಸ್ಟ್ ಥರ್ಡ್ ಈ ಬಾಕ್ಸ್ ಒಳಗೆ ಹಿಂಗೆ ತೋರಿಸ್ತೀನಿ. ಇಲ್ಲಿ ಬಿಸಿಲು ಬಲಿಯತ್ತದ. ಸೊ ಬಿಸಿಲೊಳಗೆ ಹಿಂಗೆ ಕಾಣಿಸ್ತೈತಿ ಇದು. ಆ್ಯಂಡ್ ಇಲ್ಲಿ ನೋಡಿರಿ, ಇವಾಗ ಕ್ಲಿಯರ್ ಕಾಣಿಸ್ತೈತಿ ನನಗೆ. ಇವು ಮಸ್ತವ, ನಂಗೆ ಈ ಜುಮ್ಕಿ ಭಾಳ ಇಷ್ಟ ಆಯ್ತು. ಇದು ಇಲ್ಲಿವರೆಗೂ ಬರ್ತೈತ್ರಿ. ನಿಮ್ಗೆ ಒಂದು ಗೊತ್ತಾಗ್ತಿಲ್ಲ. ನಮ್ಗೆ ಕೆಲವೊಂದು ಜುಮ್ಕಿ ಹೆಂಗಾಗ್ತೈತಿ, ಅದರೊಳಗೆ ಫೋಟೋ ಒಳಗೆ ನೋಡಿದಾಗ ಫುಲ್ ದೊಡ್ಡ ಅನಿಸ್ತಿರ್ತಾವೆ, ಬಟ್ ಅವಾಗ ಇಷ್ಟ ಬಂದಿರ್ತಾವೆ ಅವು. ಸೊ ಹೆಂಗೆ ಕಾಣಿಸ್ತದೆ ನೋಡಿರಿ, ಚಂದ ಒಂಥರ. ಸ್ಟ್ಯಾಂಡ್ ಬೇರೆ ತೊಗೊಂಡೆ ನಾನು. ಸೊ ಅದು ಜಸ್ಟ್ ಬಂತು ಈಗ. ಇದನ್ನು ಆಮೇಲೆ ಓಪನ್ ಮಾಡೋಣ. ಈಗ ಬ್ಯಾಡಿಗಿದೆ. ಆ್ಯಂಡ್ ಇದು ಫೋರ್ತ್ ಒನ್. ಇದಂತೂ ಸಿಕ್ಕಾವಡೆ ಮಸ್ತ್ ಐತ್ರಿ ಇದು. ಆ್ಯಂಡ್ ಇದು ನಿಮಗೂ ಇಷ್ಟ ಆಗ್ತೈತಿ. ಅಂದ್ರೆ ದೊಡ್ಡ ಜ್ಯುವೆಲರೀಸ್ ಇಷ್ಟ ಆಗೋರಿಗೆ ಇದು ಇಷ್ಟ ಆಗ್ತೈತಿ. ನಂಗೆ ಪರ್ಸ್ನಲಿ ಭಾಳ ಇಷ್ಟ ಆಯ್ತು. ಭಾಳ ಟ್ರೆಡಿಷ್ನಲ್ ಐತಿ. ಇವನ್ ನಿಮ್ಗೆ ಸಾರಿ ವೇರ್ ಮಾಡಲಿ, ಕೆಲವೊಂದು ಕುರ್ತಾ ಮೇಲೆ ಭಾಳ ಚಂದ ಕಾಣಿಸ್ತೈತಿ ಇದು. ಸೀಲ್ ನೋಡಿರಿ. ಸೊ ಹೆಂಗವ ಇವ, ನಿಮ್ಗೆ ಬಿಸಿಲೊಳಗೆ ಹಿಂಗೆ ಕಾಣಿಸ್ತೈತಿ ಇವನ್. ಅದಲ್ಲಷ್ಟ ಬಿಸಿಲು ಬರತೈತ್ರಿ. ಸೊ ನಿಮ್ಗೆ ಅದಕ್ಕೆ ನಂಗೆ ತೋರಿಸ್ಲಿಕ್ಕೆ ಈಸಿ ಆಗಲಿ ಆಗ್ತದ. ಆ್ಯಂಡ್ ಹಿಂಗವ ಇವ. ಇದು ತೋರಿಸೆ ನಾನು ನಿಮಗೆ. ಇಷ್ಟು ಮಸ್ತ್ ಅದಲ್ಲ ಇದು. ಬಟ್ ಫುಲ್ ಕಂಪ್ಲೀಟ್ ಅನಿಸ್ಬಿಡ್ತೈತಿ ನಿಮ್ಗೆ. ಇವನ್ ಏನೂ ಅಂದ್ರೆ ನೀವು ಕತ್ತಿಗೇನು ಜಾಸ್ತಿ ಏನೂ ಹಾಕೊಳ್ಳೋ ನೆಸೆಸಿಟಿ ಬೀಳಂಗಿಲ್ಲ. ಅಷ್ಟೇ ಒಂದು ಸಿಂಪಲ್ ಚಾಕರ್ ಥರ ಯೂಸ್ ಮಾಡಿದ್ರೆ ಬಿಡ್ತೈತಿ. ಸಾರಿಗದು ಮಸ್ತ್ ಕಾಣಿಸೈತ್ರಿ ಇದು. ಸೊ ಈ ರೀತಿ ಕಂಪ್ಲೀಟ್ ಕಿವಿಗೆ ಫುಲ್ ಇದಾಗ್ತೈತಿ. ಈಗ ರೀಸೆಂಟ್ ಕಾಂತಾರ ಒಳಗೆ ಹೀರೋಯಿನ್ ವೇರ್ ಮಾಡಿದ್ರಲ್ಲ, ಸೊ ಹಂಗೆ ಕಾಣಿಸ್ತೈತಿ ಇದು. ಸೊ ಎಲ್ಲಿ ನೋಡ್ರಿ ಸಾರಿಗದು. ಈಗಂತೂ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗೈತಲ್ಲ, ಸೊ ಟ್ರೈ ಮಾಡಿರಿ, ನಿಮ್ಗೆ ಮಸ್ತ್ ಲುಕ್ ಕಾಣಿಸ್ತೈತಿ. ಇವಿಷ್ಟು ಜ್ಯುವೆಲರೀಸ್. ಸೊ ಇನ್ನು ನೆಕ್ಸ್ಟ್ ಡ್ರೆಸ್ ನೋಡೋಣಂತ. ಇದ್ರೊಳಗೆ ಫಸ್ಟ್ ಒನ್ ಆರೆಂಜ್ ಕಲರ್ ಐತಿ ಇದು. ನಾ ಹಿಂದೊಂದು ಸತಿ ಈಗ ಆರೆಂಜ್ ಕಲರ್ದು ಡ್ರೆಸ್ ಲಿಂಕ್ ಹಾಕಿದ್ದೆ, ಬಟ್ ಇದು ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಐತಿ. ಆದ್ರೆ ಇದನ್ನು ವೇರ್ ಮಾಡಿ ತೋರಿಸಿದ ಕೂಡಲೇ ನಮ್ಮಮ್ಮ ಏನಂದ್ರೆ ಸೇಮ್ ಸಾಧುಗೊಳಗತ್ತೆ ಕಾಣಿಸ್ತೀವ, ಯಾವ ಮಟ್ಟಕ್ಕೆ ಹೋಗ್ಬೇಕು ಅನ್ಕಂಡು ಅಂತ ಅನ್ಲಿತ್ತಿದ್ರೆ. ಸೊ ಅದಕ್ಕೋಸ್ಕರ
ಈ ಡ್ರೆಸ್ಸು ನನಗೆ ಆ ಡ್ರೆಸ್ ಏನು ಮುಂಚೆ ಒಂದು ತೊಗೊಂಡಿದ್ದಲ್ಲ ರೀ ಆರೆಂಜ್ ಕಲರ್ ಸೇಮ್ ಹಂಗೆ ಐತಿದೆ ನೋಡ್ರಲ್ಲೇ ಸೇಮ್. ಅದಕ್ಕೇನು ಯಾವ್ದಾರ ಮಠ ಸೇರಿದ್ರೆ ನಡೀತದೆ. ಆರೆಂಜ್ ಕಲರ್ ಒಂದು ಡ್ರೆಸ್ಸ ಇಲ್ಲ ರೀ ನನ್ನ ಕಡೆ. ಸೊ ಅದಕ್ಕೋಸ್ಕರನ ನೋಡೋಣ ಇದೊಂಥರ ಟ್ರೈಲ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು. ಬಟ್ ಯಾಕೋ ನನಗೂ ಅಷ್ಟು ಪರ್ಸನಲಿ ಇಷ್ಟ ಆಗಲಿಲ್ಲ. ಇದು ಕಾಟನ್ ಐತಿ ಆ್ಯಂಡ್ ಫ್ರಂಟಿಗೆ ಈ ಥರ ಡಿಸೈನ್ ಕೊಟ್ಟಾರ ನೆಕ್ ಸೈಡು. ಆ್ಯಂಡ್ ಇದು 3/4 ಸ್ಲೀವ್ ಇದೆ. ಇದು ಅಂಬ್ರೆಲಾ ಐತಿ, ಅಂದ್ರೆ ಸೈಡ್ ಕಟ್ಟಿಲ್ಲ, ಅಂಬ್ರೆಲಾ ಕೊಟ್ಟಾರ. ಪ್ಯೂರ್ ಕಾಟನ್ ಐತಿ, ಮಸ್ತ್ ಸ್ಮೂತ್ ಐತಿ, ಫುಲ್ ಸಾಫ್ಟ್ ಐತಿ ದುಪ್ಪಟ್ಟಾನು. ಆ್ಯಂಡ್ ದೊಡ್ಡದು ಕೊಟ್ಟಾರೆ ಇದು. ಇದ್ರೊಳಗೆ ವೈಟ್ ಸೇಮ್ ಅವ್ರ ನೆಕ್ ಸೈಡ್ ಹೆಂಗೆ ಥ್ರೆಡ್ ವರ್ಕ್ ಮಾಡಾರಲ್ಲ, ಸೊ ಅದೇ ಸೇಮ್ ಇದಕ್ಕೂ ಥ್ರೆಡ್ ವರ್ಕ್ ಐತಿ. ಸೊ ಇಲ್ಲಿ ನೀವು ನೋಡ್ರಿ ಗೊತ್ತಾಗ್ತೈತಿ, ಮಸ್ತ್ ಅದ ಇದು. ನಾನು ಕಲರ್ ಅಟ್ಲೀಸ್ಟ್ ಚೇಂಜ್ ನೋಡಬೇಕಿತ್ತು ಅಂತ ನನಗೆ ಅನಿಸ್ತಾ. ಆಮೇಲೆ ಕಾಟನ್ ಎಲ್ಲ ಮಸ್ತ್ ಆರಾಮ ಫ್ರೀ ಇರ್ತೈತೆ ರೀ, ಶೆಕೆ ಆಗೋದಿಲ್ಲ ಅಷ್ಟು. ಆ್ಯಂಡ್ ಇದು ಪ್ಯಾಂಟ್ ಸೇಮ್ ನಾರ್ಮಲ್ ಪ್ಯಾಂಟ್ ಐತಿ. ಆ್ಯಂಡ್ ಇದಕ್ಕೆ ಒಂದು ಸೈಡ್ ಪಾಕೆಟ್ ಕೊಟ್ಟಾರ ಇವರು, ಯಾಕೆ ಕೊಟ್ಟರು ಗೊತ್ತಾಗತ್ತಿಲ್ಲ. ಆ್ಯಂಡ್ ಇದು ಎರಡು ಸೈಡ್ನೂ ಇಲಾಸ್ಟಿಕ್ ಐತಿ, ಹಿಂಗೆ ಇಲಾಸ್ಟಿಕ್ ಅದ. ಬಿಕಾಸ್ ಇದು ಕಟ್ಟಿಲ್ಲ ಅಲ್ಲ, ಫುಲ್ ಫ್ರಿಲ್ ಐತಿ. ಬರೀ ಯಾಕೆ ಪಾಕೆಟ್ ಕೊಟ್ಟಾರೋ ಗೊತ್ತಿಲ್ಲ ನಂಗೆ. ಇದು ಸೆಕೆಂಡ್ ಒನ್. ಈ ಡ್ರೆಸ್ ನಂಗೆ ಪರ್ಸ್ನಲಿ ಭಾಳ ಇಷ್ಟ ಆಯ್ತಾ, ಚಂದ ಐತ್ರಿ. ಈ ನೆಕ್ ಡಿಸೈನ್ ಕೊಟ್ಟಾರ. ಆ್ಯಂಡ್ ಇದು 3/4 ಸ್ಲೀವ್ ಐತಿ, ಸೈಡ್ ಕಟ್ ಐತಿ ಈ ಥರ. ಇದು ಈ ಡ್ರೆಸ್ ಮಸ್ತ್ ಐತ್ರಿ. ಇದು ನಾನು ವೇರ್ ಮಾಡಿದಾಗ ಫೋಟೋಸ್ ಅಂತೂ ಅಪ್ಡೇಟ್ ಮಾಡ್ತೀನಿ, ಸೊ ಆಗ ನೋಡಿರಿ ನಿಮ್ಗೆ ಇನ್ನೂ ಒಂದು ಐಡಿಯಾ ಸಿಗ್ತೈತಿ. ಆ್ಯಂಡ್ ಇದು ಪ್ಯಾಂಟ್. ಇದು ಬ್ಯಾಕ್ ಸೈಡ್ ಸ್ಟ್ರೆಚಬಲ್ ಐತಿ ಈ ಥರ. ಆ್ಯಂಡ್ ಇದು ಒಂದು ಸೈಡ್ ಪಾಕೆಟ್ ಕೊಟ್ಟಾರ. ಸ್ವಲ್ಪ ಫ್ರಿಲ್ ಐತಿ ಇದು ಪ್ಯಾಂಟ್ ಈ ಥರ, ಅಂದ್ರೆ ಫುಲ್ ಹಿಂಗೆ ಹತ್ತಿ ಕೊಡಂಗಿಲ್ಲ, ಫ್ರಿಲ್ ಐತಿ, ಸ್ವಲ್ಪ ಆರಾಮ್ಸೆ ವೇರ್ ಮಾಡ್ಬೋದು. ನೆಕ್ಸ್ಟು ಇದು ಥರ್ಡ್ ಒನ್. ಈ ಟೈಪ್ ನೈಟ್ ಡ್ರೆಸ್ ನನ್ನ ಹತ್ರ ಇಲ್ಲ. ಆ್ಯಂಡ್ ಇದು ಇವನ್ ನೀವು ಟ್ರಾವೆಲಿಂಗ್ ಮಾಡುವಾಗೂ ಆರಾಮ್ ಕಂಫರ್ಟ್ ಇರ್ತೈತಿ, ಕಾಟನ್ ಅದ ಅಂತ ಹೇಳಿ ಬೇಕು ಅಂತ ಹೇಳಿ ತರಿಸ್ಕೊಂಡೆ ನಾನು. ಇದು ಡ್ರೆಸ್ ಮಸ್ತ್ ಐತ್ರಿ, ಯಾಕಂದ್ರೆ ಈಗ ಹೆಂಗಿದ್ರು ಬ್ಯಾಸ್ಗೆ ಬೇರೆ ಸ್ಟಾರ್ಟ್ ಆತಲ್ಲ. ಫುಲ್ ಕಾಟನ್ ಐತಿ, ಮಸ್ತ್ ಅದ ಇದು ಕ್ವಾಲಿಟಿ ಮಾತ್ರ. ಸೊ ಫ್ರಂಟ್ ಈ ರೀತಿ ನೆಕ್ ಕೊಟ್ಟಾರ ಅವರು, ಸೊ ಈ ರೀತಿ ಐತಿ. ಆ್ಯಂಡ್ 3/4 ಸ್ಲೀವ್ ಐತಿ. ಆ್ಯಂಡ್ ಈಗಂತೂ ಈ ನೈಟ್ ಡ್ರೆಸ್ ಅಂತ ಅನ್ನಂಗೆ ಇಲ್ಲ, ಇವನು ಆರಾಮ್ಸೆ ನಾವು ಟ್ರಾವೆಲಿಂಗ್ ಟೈಮ್ನಾಗ ಭಾಳ ಕಂಫರ್ಟ್ ಇರ್ತೈತಿ. ಈ ಜೀನ್ಸ್ ಎಲ್ಲ ಈಗ ನೋಡ್ರಿ, ಒಂದು 2 ದಿನ ನಾವು ಜರ್ನಿ ಮಾಡುವಾಗ ಈ ಟೈಪ್ ಡ್ರೆಸ್ ಆದರೆ ಸ್ವಲ್ಪ ನಾವು ಆರಾಮಿರ್ತೀವಿ. ಸ್ವಲ್ಪ ಈ ರೀತಿ ಫ್ರಂಟಿಗೆ ಈ ರೀತಿ ಡಿಸೈನ್ ಐತಿ, ರೌಂಡ್ ಶೇಪ್ ಒಳಗೆ ಕೊಟ್ಟಾರ ಅವ್ರು. ಹಿಂಗೆ ಲೂಸ್ ಪ್ಯಾಂಟ್ ಅದು ಮಸ್ತ್. ಒಂದು ಸೈಡ್ ಪಾಕೆಟ್ ಐತಿ ಇದಕ್ಕೆ. ಈ ನೈಟ್ ಡ್ರೆಸ್ಸು ಮಸ್ತ್ ಐತ್ರಿ. ಸೊ ನೀವೇನರ ಈಗ ನೈಟ್ ಸೂಟ್ಸಿದ್ದು ಏನರ ಕಲೆಕ್ಷನ್ಸ್ ಮಾಡ್ಕೋಬೇಕಂತ ಪ್ಲ್ಯಾನ್ ಒಳಗಿದ್ರಿ ಅಂದ್ರೆ ಇದನ್ನು ಪರ್ಚೇಸ್ ಮಾಡಿರಿ, ಮಸ್ತ್ ಅದ. ಆ್ಯಂಡ್ ಇದು 4th ಒನ್. ಈ ಡ್ರೆಸ್ಸು ಚಂದ ಐತಿ. ಇದು ಫುಲ್ ಅಂಬ್ರೆಲಾ ಬರ್ತೈತ್ರಿ, ಫುಲ್ ಸಾಫ್ಟ್ ಐತಿ ಇದು. ಸೊ ಹಿಂಗೆ ನೆಕ್ ಸೈಡ್ ಡಿಸೈನ್ ಕೊಟ್ಟಾರ. ಇದು ಫುಲ್ ಥ್ರೆಡ್ ವರ್ಕ್ ಐತಿ.
ಸ್ಟೋನ್ ಎಲ್ಲ ಥ್ರೆಡ್ ವರ್ಕ್ ಅದ. ಆ್ಯಂಡ್ 3/4 ಸ್ಲೀವ್ಸಿಗೂ ಥ್ರೆಡ್ ವರ್ಕ್ ಮಾಡ್ಯಾರ. ಆ್ಯಂಡ್ ಫುಲ್ ಅಂಬ್ರೆಲ್ಲ ಐತ್ರಿ, ಮಸ್ತ್ ಅದ ಇದು. ಜಾಸ್ತಿ ಅಷ್ಟೇನು ಫ್ರಿಲ್ ಆಗೋದಿಲ್ಲ, ಮತ್ತು ನೀವು ಹಂಗೆ ಅಂದ್ಕೊಳಿಕ್ಕೆ ಹೋಗ್ಬೇಡ್ರಿ. ಬಟ್ ಫುಲ್ ಅದ ಅಂದ್ರೆ ಸಾಫ್ಟ್ ಐತಿ ಆ್ಯಂಡ್ ಮಸ್ತ್ ಅದ ಇದು ಡ್ರೆಸ್. ಪ್ಯಾಂಟ್ 2 ಸೈಡ್ ಇಲಾಸ್ಟಿಕ್ ಕೊಟ್ಟಾರ. ಸೊ ಹಿಂಗದ ಇದು. ಆ್ಯಂಡ್ ಇದಕ್ಕೆ ದುಪ್ಪಟ್ಟನೂ ಕೊಟ್ಟಾರ ಅವ್ರು. ಅದು ಫುಲ್ ಕಾಟನ್ ಐತಿ. ಖರೆ ಅಂದರೆ ಇದನ್ನು ಸಾಫ್ಟ್ ಕೊಡಬೇಕಿತ್ತು ಅವ್ರು. ಈಗ ನಾವು ಆರೆಂಜದ್ದೆಲ್ಲ ನೋಡಿದ್ವಲ್ಲ, ಸೊ ಆ ರೀತಿ ಸಾಫ್ಟ್ ಇತ್ತಂದ್ರೆ ಹಿಂಗೆ ವೇರ್ ಮಾಡ್ಕೊಳ್ಳಿಕ್ಕೂ ನಮ್ಗೆ ಈಸಿ ಆಗ್ತೈತಿ. ಇದೇನಾಗ್ಬಿಡ್ತೈತಿ ಅಂದ್ರೆ ಕಾಟನ್ಲ ಫುಲ್ ನನಗೇನೋ ಈ ವೇಲ್ ಪ್ಯಾಟರ್ನ್ ಅಷ್ಟೇ ಇಷ್ಟ ಆಗಲಿಲ್ಲ. ಈ ವೇಲ್ ಅಂದ್ರೆ ಕಾಟನ್ ಇರಬಾರ್ದಿತ್ತು ಇದು. ಆ್ಯಂಡ್ ಇದಕ್ಕೆ ವೇಲ್ ಇಲ್ಲಂದ್ರೂ ನಡೀತೈತೆ ರೀ. ವೇಲ್ ಆ ಸಾಫ್ಟ್ ಆರೆಂಜ್ ಕಲರ್ ಸಾಫ್ಟ್ ಇತ್ತಲ್ಲ, ಸೊ ಹಂಗೆ ವೇಲ್ ಇತ್ತಂದ್ರೆ ಮಸ್ತ್ ಕಾಣಿಸುತ್ತೆ. ಈ ವೇಲ್ ಪಾರ್ಟ್ ಒಂದು ಕೆಡಿಸ್ಬಿಟ್ಟಾರ ಅವ್ರು. ಇದು 4th ಒನ್. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ. ಯಾಕಂದ್ರೆ ನಂಗೆ ಬ್ಲ್ಯಾಕ್ ಕಲರ್ ಇಷ್ಟ ಆಗ್ತೈತಲ್ಲ, ಆ್ಯಂಡ್ ನಿಮಗೂ ಈ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಅಂಥೇಳಿ ನಾ ಅಂದ್ಕೊಂಡೇನಿ. ಬ್ಲ್ಯಾಕ್ ಇಷ್ಟಪಡೋರು ಇದನ್ನು ಇಷ್ಟಪಟ್ಟೆ ಪಡ್ತಾರೆ. ಯಾಕಂದ್ರೆ ಮಸ್ತ್ ಅದ ಈ ಡ್ರೆಸ್. ಸಿಂಗಲ್ ಸ್ಟ್ರಿಪ್ಸ್ ಕೊಟ್ಟಾರ ಇದಕ್ಕೆ. ಆ್ಯಂಡ್ ಸೈಡ್ ಕಟ್ ಐತಿ ಫುಲ್. ನಿಮಗೆ ನಂಗಂತೂ ಅಲ್ಲಿ ಪಾದ ಆದಮೇಲೆ ಒಂದಿಷ್ಟೇ ಕಾಣಿಸ್ತೈತಿ. ಆ್ಯಂಡ್ ಮಸ್ತ್ ಅಂದ್ರೆ ಅಲ್ಲಿ ಅಷ್ಟು ಲೆಂತ್ ಕೊಟ್ಟಾರ ಅವ್ರು ಫುಲ್. ಆ್ಯಂಡ್ ಇದು ಡಿಸೈನ ಫುಲ್ ಹೈಲೈಟ್ ಐತಿ ನೋಡ್ರಿ ಇಲ್ಲೇ. ಈ ಪಾರ್ಟ ಇದ್ರೊಳಗೆ ಮಸ್ತ್ ಕಾಣಿಸೋದು. ಆ್ಯಂಡ್ ಬ್ಲ್ಯಾಕಿಗೆ ಏನಾದರೂ ಅಪೋಸಿಟ್ ಕಲರ್ ಮಾಡಿರಿ ನೀವು, ಎಷ್ಟು ಮಸ್ತ್ ಕಾಣಿಸ್ತೈತಿ ಅಂದ್ರೆ. ಆ್ಯಂಡ್ ಬ್ಯಾಕ್ ಸೈಡ್ನು ಇವನ್ ಹಿಂದ್ಗಡೆನೂ ಇಷ್ಟು ಡಿಸೈನ್ ಐತಿ. ಫ್ರಂಟ್ ಇಷ್ಟು ಕೊಟ್ಟಾರ ಡಿಸೈನ, ಹಿಂದ್ಗಡೆ ಎಷ್ಟದ ಡಿಸೈನ್. ಇದು ಫುಲ್ ವರ್ಕೆ. ಆ್ಯಂಡ್ ಮಸ್ತ್ ಐತಿ ಈ ಡ್ರೆಸ್ ಅಂತೂ. ಫುಲ್ ಇದು ಸಾಫ್ಟ್ ಅದ, ಬಟ್ ಇದು ಪಾಲಿಸ್ಟ್ರಿ ಅಲ್ಲ, ಬಟ್ ಸಾಫ್ಟ್ ಐತಿ ಹಂಗೆ ಇದು ಎಲ್ಲ. ಆ್ಯಂಡ್ ಇದ್ರ ದುಪ್ಪಟ್ಟನೂ ಮಸ್ತ್ ಅದ. ನೀವು ಏನೂ ಕತ್ತಿಗೆ ಹಾಕೊಳ್ಳೋದು ನೆಸಿಟಿನಿಲ್ಲ. ಹಿಂಗೆ ಕೊಟ್ಟಾರವ್ರು ಹಿಂಗೆ ಬೇರ್ ಮಾಡ್ಕೊಳ್ಳಿಕ್ಕೆ. ಫುಲ್ ಇದು ದೊಡ್ಡದೈತಿ ವೇಲ. ಇದನ್ನ ಆಲ್ಮೋಸ್ಟ್ ನಾವು ಹಿಂಗೆ ವೇರ್ ಮಾಡೋದಕ್ಕಿಂತ ಹಿಂಗೆ ವೇರ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತಿ. ಅವ್ರು ಅದಕ್ಕೆ ಅದನ್ನ ಹೈಲೈಟ್ ಮಾಡಿಕೊಟ್ಟಿರ್ತಾರೆ. ಪ್ಯಾಂಟ್ ಮಟೀರಿಯಲ್ ಟಾಪ್ಗಿಂತ ಸ್ವಲ್ಪ ಅಂದ್ರೆ ಅಂಥ ಪರಿ ಖಾಸ್ ಅನ್ನಿಸ್ಲಿಲ್ಲ. ನೀವು ಇವನ್ ಲಗಿನ್ಸ್ ವೇರ್ ಮಾಡಿದ್ರೂ ಮಸ್ತ್ ಕಾಣಿಸ್ತೈತಿ. ಲಗಿನ್ಸ್ ವೇರ್ ಮಾಡಿದ್ರೆ ಮಸ್ತ್ ಕಾಣಿಸ್ತೈತಿ. ಬಿಕಾಸ್ ಇದು ಅಂದ್ರೆ ಅಷ್ಟು ಅಂದ್ರೆ ಇದು ಅನಿಸೋದಿಲ್ಲ ಇದು ಮೆಟ್ರಿಯಲ್ಲ. ಪ್ಯಾಂಟ್ ಮಾತ್ರ ಇನ್ನು ಬಾಕಿ ಎಲ್ಲ ನೀವು ಲಗಿನ್ಸ್ ವೇರ್ ಮಾಡಿದ್ರೆ ಮಸ್ತ್ ಕಾಣಿಸ್ತೈತಿ. ಯಾಕಂದ್ರೆ ಟಾಪ್ ಮಾತ್ರ ಮಸ್ತ್ ಅದ. ನನಗಂತೂ ಯಾವಾಗ ವೇರ್ ಮಾಡಿ ಮಸ್ತ್ ರೆಡಿಯಾಗಿ ಫೋಟೋ ತೊಗೊಂಡೇನಿ ಅಂಥೇಳಿ ಅಂದ್ಕೊಳ್ಳಿಗತ್ತೀನಿ. ಆ್ಯಂಡ್ ಇದು ಬ್ಯಾಕ್ ಸೈಡ್ ಅಷ್ಟೇ ಎಲಾಸ್ಟಿಕ್ ಕೊಟ್ಟಾರ ಪ್ಯಾಂಟಿಗೆ. ಸೊ ಹಿಂಗದ ಇದು ಪ್ಯಾಂಟ್. ಎಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬ್ಲ್ಯಾಕ್ ಲವರ್ಸ್ ಯಾರ್ಯಾರು ಅದೀರಿ, ಈ ಡ್ರೆಸ್ ನಿಮ್ಗಂತೂ ಪಕ್ಕಾ ಇಷ್ಟ ಆಗ್ತೈತಿ. ಒಂದ್ಸಲ ಟ್ರೈ ಮಾಡಿರಿ. ಇವೆಲ್ಲ ಡ್ರೆಸ್ ಅದು ರೀ. ಇನ್ನಿದು ಲಾಸ್ಟ್ ಒಂದು ಸ್ಟಾಲ್ ತೊಗೊಂಡಿದ್ದೆ ನಾನು. ಇದು ಓಪನ್ ಮಾಡಿಲ್ಲ ಬಿಕಾಸ್ ಅವ್ರು ಎಷ್ಟು ಚಂದ ಫೋಲ್ಡ್ ಮಾಡಿ ಇಟ್ಟಿದ್ರಲ್ಲ. ಸಿಕ್ಕಾಪಟ್ಟೆ ಸಾಫ್ಟ್ ಐತಿ ನೋಡ್ರಿ. ಟ್ರಾವೆಲಿಂಗ್ ಮಾಡುವಾಗ ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡದು ಐತಿ. ಇದು ನಾವೀಗ ಹೋಗೋ ಪ್ಲೇಸ್ನಾಗ ಚಳಿ ಭಾಳ ಇರ್ತೈತಿ ಅಂತ ಹೇಳಿದ್ರೆ, ಸೊ ಅದಕ್ಕೋಸ್ಕರನ ಇದೊಂದು ಸ್ಟಾಲ್ ಇರಲಿ ಅಂತ ಹೇಳಿ ನಾನು ತೊಗೊಂಡಿದ್ದೆ. ಸೊ ಇದ್ರೊಳಗೆ ನಿಮ್ಮ ಕಲೆಕ್ಷನ್ಸು ಭಾಳ ಅದಾವೆ ಈ ಬ್ರ್ಯಾಂಡದ್ದು. ನಿಮ್ಗೊಂಚೂರು ಫೀಲ್ ಆಗೋದಿಲ್ಲ ಅದು ಅಂದ್ರೆ ಇದನ್ನು ವೇರ್ ಮಾಡ್ದಂಗೆ ಅಷ್ಟು ಸಾಫ್ಟ್ ಐತಿ. ಈ ಗೊಂಬಿ ಇರ್ತಾವಲ್ರಿಪ್ಪ,
ಮಸ್ತ್ ಮಸ್ತ್ ಸಾಫ್ಟ್. ಸೊ ಹಂಗೆ ಫೀಲ್ ಆಗ್ತೈತಿ ಇದು. ಇದು ಲಾಸ್ಟ್ ಒನ್. ಸೊ ಇವತ್ತಂತೂ ತಲೆ ಸ್ನಾನ ಮಾಡೇನ್ರಿ. ಯಪ್ಪ ನನ್ನ ಕೂದಲು ಒಂದು ಕಡೆ ನಿಲ್ವಲ್ವ, ಅದ್ರ ಬೇರೆ ಫುಲ್ ನೋಡ್ರಿ ಇಲ್ಲಿ ಕರ್ಲಿ ನೂಡಲ್ಸ್ ಇರ್ತಾವಲ್ಲ ಹಂಗಾಗ್ತವೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಸೊ ಈ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ತಿಳ್ಕೊತೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿರಿ. ಹಂಗೆ ನಿಮ್ಗೆ ಯಾರ್ಯಾರೆಲ್ಲ ನಿಮ್ಮ ಸರೌಂಡಿಂಗ್ ಶಾಪಿಂಗ್ ಲವರ್ಸ್ ಅದಾರ ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಆಗಿರಿ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದ್ದಕ್ಕೆ ನಿಮಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನಂತ. ಎಲ್ಲರೂ ಆರಾಮಿರಿ, ನಕ್ಕೊಂತೀರಿ, ಚಂದಿರಿ. ಚಲೋ ಬಾಯ್ ಬಾಯ್.